ಹೇಳಿದ್ದೀನಿ, ಸಾಕಷ್ಟು ವಿಡಿಯೋಗಳು ಬಿಂಬಿಸ್ತಾ ಇದ್ದಾವೆ. ಜಸ್ಟ್ ನೀವು ಸೌಜನ್ಯ ಅಂತ ಹೇಳಿದ್ರೆ ಸಾಕು. ಕೊಡ್ರ ರಾಂಪೇಜ್ ಅನ್ನೋರಂತೆ ಅದರ ಪೂರ್ತಿಯಾಗಿ ದೊಡ್ಡ ಸಾಹಸ ಮಾಡಿ ಅವರು ಅದನ್ನು ಇವತ್ತು ಈ ಕೇಸ್ ಹೊರಗೆ ಹೊರಗೆ ಮಾಡಿದರು. ಇಡೀ ಕರ್ನಾಟಕ ವ್ಯಾಪಿಸುವಂಗೆ ಮಾಡಿದರು. ಇದ್ರ ಜೊತೆಗೆ ಗಿರೀಶ್ ಮಟ್ಟಣ್ಣವರು ಇವರು ಸಹ ಸಾಧನೆ ಸಾಲದಲ್ಲ. ಒಬ್ಬ ತಾವಾಗೇ ರಾಜೀನಾಮೆ ಕೊಟ್ಟಂಥ ಪೊಲೀಸ್ ಅಧಿಕಾರಿಯವರು, PS ಆಗಿದ್ದಂಥವ್ರು ಇವತ್ತು ಸತ್ಯದ ಪರವಾಗಿ ನಿಂತ್ಕೊಂಡು ಇವತ್ತು ಅವರು ಹೋರಾಟ ಮುಂದುವರಿಸಿದಾರೆ. ಇವತ್ತು ಸಮೀರ್ MD ಅನ್ನುವಂಥವ್ರ ಕಾರ್ಯಕ್ಕೆ ಅವ್ರು ಬೆಂಬಲ ಆಗ್ತಾಯಿದ್ದಾರೆ. ಸತ್ಯದೀಪ ಇದು ಅಂತೇಳಿ ಇದು ಬರಬೇಕಾಗಿತ್ತು, ಭಾಳ ಅದ್ಭುತವಾಗಿ ಬಂತು, ಇದು ಆಗಲೇಬೇಕಾಗಿ ತನಿಖೆ ಆಗಬೇಕು ಅಂತೇಳಿ. ಯಾಕಂದ್ರೆ ಭಾಳಷ್ಟು ಇಲ್ಲಿ ಹಿಂದೂ ಮುಸ್ಲಿಂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಈಗ ನಡೆಯೋದು ಅದು ಅಲ್ಲೇ ಸಮೀರ್ ಇದ್ದಂಥ ಮುಸ್ಲಿಮ ಅವರು ಇದನ್ನು ಅನಗತ್ಯ ಹಿಂದೂ ಮುಸ್ಲಿಂ ಮಾಡ್ತಾಯಿದ್ದಾರೆ, ಹೆಸರು ಕೆಡಿಸ್ತಾ ಇದ್ದಾರೆ, ಒಂದು ಧರ್ಮಸ್ಥಳದ್ದು ಅನ್ನೋಂಗೆ ವಾಸದ ಕೆಟ್ಟು ಮಾಡ್ತಾಯಿದ್ದಾರೆ. ಅದು ನಡೆದಿದೆ. ಈಗ ಸಣ್ಣ ಹಿಂದೂ ಮುಸ್ಲಿಂ ಮಾಡಿಬಿಡುವಂಥದ್ದು ಇದ್ಯಾವುದೂ ಆಗಬಾರ್ದು. ಸಮೀರ್ MD ಹೇಳಿದ್ದರಲ್ಲೇ ಸತ್ಯದ. ಆದರೆ ಅವ್ರು ಯಾರ ಅವರಿಲ್ಲಂದ್ರೆ ಯಾಕೆ ತನಿಖೆ ಅಡ್ಡಿ ಹಾಕಿ ಪಡಿಸ್ತಾ ಇದ್ದಾರೆ? ಯಾವ ವ್ಯಕ್ತಿ ತಡಿ ಮಾಡ್ತಾ ಇದ್ದಾರೆ ಆ ವ್ಯಕ್ತಿಗಳು ಇದಕ್ಕೆ ಅಡ್ಡಿ ಹಾಕಿ ಮಾಡ್ತಾಯಿದ್ದಾರೆ. ಇದಕ್ಕೆ ಅವ್ರು ಉತ್ತರ ಕೊಡಬೇಕಾಗಿದೆ. ಮತ್ತು ಕೋರ್ಟ್ ಆದರೂ ಇದನ್ನು ಪ್ರಶ್ನೆ ಮಾಡಬೇಕಲ್ಲ. ಅವ್ರಿಗೆ ಇದಾಗ್ತದೇನೋ, ಪೆಟ್ಟಾಗ್ತದೆ, ಮಾನಹಾನಿ ಆಗ್ತದೆ, ಮತ್ತೇನೋ ಆಗ್ತದೆ ಅಂತಂದ್ರೆ ಆ ಹೆಣ್ಮಳಿಗೆ ಆದಂಥ ಅನ್ಯಾಯಕ್ಕೆ ಯಾರು ಜವಾಬ್ದಾರಿ? ನ್ಯಾಯಾಂಗನ, ಶಾಸಕಾಂಗನ, ಕಾರ್ಯಾಂಗನ, ಯಾರು? ಯಾಕಂದ್ರೆ ಸಂವಿಧಾನ ನಮಗೆ ಹಕ್ಕು ಕೊಟ್ಟದ್ರಿ ನಮ್ಮ ಸತ್ಯ ತಿಳ್ಕೊಳ್ಳೋಂಥದ್ದು. ಆ ಕೂಸಿನ ಮೇಲಾದಂಥ ಆ ಮಗುವಿನ ಮೇಲಾದಂಥ ದಾಳಿಗೆ ಕಾರಣಕರ್ತರು ಯಾರು? ಅವ್ರು ಇಲ್ಲ ಅಂದರೆ ತಡೆಯಾಜ್ಞೆ ಯಾಕೆ ತರ್ತಾ ಇದ್ದಾರೆ? ಮತ್ತು ಇನ್ನುಳಿದ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ನ್ಯೂಸ್ ಸೌಜನ್ಯ ಮೇಲೆ ನ್ಯೂಸ್ ಮಾಡಿದ್ರೆ ಅದು ತಡೆ ತರುವಂಥದ್ದು, ಅದು ನಿಷೇಧ ಮಾಡುವಂಥದ್ದು ಯಾರು ಹೇಳಿದ್ದಾರೆ, ಯಾಕೆ ಮಾಡಬೇಕು? ಯಾಕಂದ್ರೆ ಇದೊಂದು ನಿರಂತರ ಒಂದು ಹೆಣ್ಣು ಮಗು ಮೇಲಂತ ಅವ್ರು ತೀರಿದ ಮೇಲೂ ಸತ್ತ ಮೇಲೂ ಆದಂಥ ದಾಳಿ ಅಂತ ಹೇಳಬೇಕಾಗ್ಯದ.